Hello everyone. Let us see question number A. This is or question carries 3 marks. ನೀವು ಪ್ರೀವಿಯಸ್ ಕ್ವಶನ್ ಅನ್ನು ಬರಿಬಹುದು ಅಥವಾ ಈ ಕ್ವಶನ್ ಅನ್ನು ಬರಿಬಹುದು. ಬಟ್ ಪ್ರೀವಿಯಸ್ ಕ್ವಶನ್ ಇಂದ ಎ ತಗೊಂಡೆ ಈ ಕ್ವಶನ್ ಅಲ್ಲಿ ಬಿ ತಗೊಂಡೆ ಆತರ ಮಾಡ್ಲಿಕ್ಕಿಲ್ಲ. ಪ್ರೀವಿಯಸ್ ಕ್ವಶನ್ ಅಲ್ಲಿ ತಗೊಂಡ್ರೆ ಎ ಬಿ ಎರಡನ್ನು ಬರಿಬೇಕು. ಈ ಕ್ವಶನ್ ಅಲ್ಲಿ ತಗೊಂಡ್ರೆ ಎ ಬಿ ಎರಡನ್ನು ಬರೆದಿರಬೇಕು. 10A. Mention the characteristics of magnetic field lines. These are magnetic field lines ಅಲ್ವಾ? ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಕೇಳಿ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮರ್ಜ್ ಇಂಟು ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ದೇ ಆರ್ ಎಮರ್ಜಿಂಗ್ ಫ್ರಮ್ ನಾರ್ತ್ ಪೋಲ್ ಅಂಡ್ ಮರ್ಜಿಂಗ್ ಇಂಟು ಸೌತ್ ಪೋಲ್. ನಮ್ಗೆ ಡೈರೆಕ್ಷನ್ ತೋರಿಸ್ತಾ ಇದೆ ನಾರ್ತ್ ಇಂದ ಸೌತ್ ಕಡೆ. Magnetic field lines never intersect each other. If we have one magnet, north south pole, ಈಗ north ಇಂದ south ಗೆ ಎಮರ್ಜ್ ಆಗ್ತಾ ಇದೆ ಫೀಲ್ಡ್ ಲೈನ್ಸ್. ಸೆಕೆಂಡ್ ಒನ್ ಬಿಡಿಸುವಾಗ ನಾನು ಈ ತರ ಬಿಡಿಸಿದೆ ಅಂದ್ರೆ ದಿಸ್ ಇಸ್ ರಾಂಗ್, ಬಿಕಾಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಇಲ್ಲಿ ನೋಡಿ ಈ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ. ದಿಸ್ ಇಸ್ ರಾಂಗ್. They should not intersect. They never intersect. Therefore, while drawing magnetic field lines, be careful. Magnetic field lines never intersect each other. Magnetic field lines are closer in stronger magnetic field at the poles. At the poles, there will be stronger magnetic field. And these magnetic field lines are closer. They are dense. ಇಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ನೋಡಿ ಎಷ್ಟು ದೂರ ದೂರ ಇದಾವೆ. ಇದನ್ನ ಈ ತರ ಎಕ್ಸ್ಟೆಂಡ್ ಮಾಡಿ ತೋರಿಸಿದ್ರೆ ನಿಮ್ಗೆ ದೂರ ದೂರ ಬಂದಿರ್ತವೆ. ಆದ್ರೆ ಇಲ್ಲಿ ದೇ ಆರ್ ಡೆನ್ಸ್ ನಿಯರ್ ದ ಪೋಲ್ಸ್. ದೀಸ್ ಆರ್ ಕ್ಲೋಸ್ಡ್ ಕರ್ವ್ಸ್. ಏನಿದೆ ಇಲ್ಲಿ ಕ್ಲೋಸ್ಡ್ ಲೂಪ್ ತರ ಇರುತ್ತೆ. ದೇ ಆರ್ ಕ್ಲೋಸ್ಡ್ ಕರ್ವ್ಸ್. These are the characteristics of magnetic field lines. Thank you.